ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಫ್ಲೈಯಿಂಗ್ 91 ಸಂಸ್ಥೆಯ ವಿಮಾನಗಳ ಲ್ಯಾಂಡಿಂಗ್ ಸಮಸ್ಯೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಉದ್ಭವಿಸಿವೆ. ಬೇರೆ ವಿಮಾನ ಸಂಸ್ಥೆಗಳ ಫ್ಲೈಟ್ಗಳು ಸುರಕ್ಷಿತವಾಗಿ ಲ್ಯಾಂಡ್ ಮತ್ತು ಟೇಕ್ ಆಫ್ ಆಗುತ್ತಿರುವಾಗ ಫ್ಲೈಯಿಂಗ್ 91 ವಿಮಾನಗಳಿಗೆ ಮಾತ್ರ ಪದೇ ಪದೇ ತಾಂತ್ರಿಕ ಅಥವಾ ಅವಮಾನ ನೆಪ ಏಳಲಾಗುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಉತ್ತರ ಕರ್ನಾಟಕ ಜನರ ಜೀವನದ ಜೊತೆ ಚೆಲ್ಲಾಟವಾಡಲಾಗುತ್ತಿದೆಯೇ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಉತ್ತರ ಕರ್ನಾಟಕದ ಜನರ ವಿಶ್ವಾಸದ ಜೊತೆ ಆಟವಾಡಲಾಗುತ್ತಿದೆಯಾ? ಪದೇ ಪದೇ ಫ್ಲೈಯಿಂಗ್ 91 ವಿಮಾನಗಳಿಗೆ ಲ್ಯಾಂಡಿಂಗ್ ಸಮಸ್ಯೆ ಆತಂಕ ಸೃಷ್ಟಿಸಿದೆ. ಮೊನ್ನೆ ಲ್ಯಾಂಡಿಂಗ್ ವೇಳೆ ಸಮಸ್ಯೆ ಎದುರಾದಾಗ ಅವಮಾನ ಕಾರಣ ಎಂದು ಹೇಳಲಾಗಿತ್ತು. ಆದರೆ ಅದೇ ಸಮಯದಲ್ಲಿ ಇತರ ವಿಮಾನ ಸಂಸ್ಥೆಗಳ ಫ್ಲೈಟ್ಗಳು ಸುರಕ್ಷಿತವಾಗಿ ಲ್ಯಾಂಡ್ ಮತ್ತು ಟೇಕ್ ಆಫ್ ಆಗಿದ್ದವು. ಹೀಗಿದ್ದಾಗ ಫ್ಲೈಯಿಂಗ್ 91 ವಿಮಾನಕ್ಕೆ ಸಮಸ್ಯೆ ಯಾಕೆ ಎಂಬ ಪ್ರಶ್ನೆ ಪ್ರಯಾಣಿಕರಲ್ಲಿ ಮೂಡುತ್ತಿದೆ. ನಿನ್ನೆ ಕೂಡ ಫ್ಲೈಯಿಂಗ್ 91 ವಿಮಾನ ಲ್ಯಾಂಡಿಂಗ್ ಸಮಸ್ಯೆ ನೆಪದಲ್ಲಿ ಆಗಸದಲ್ಲಿ ಸುತ್ತಾಟ ನಡೆಸಿತು. ಪ್ರಯಾಣಿಕರು ಆತಂಕದಲ್ಲಿ ಕಾಲ ಕಳೆದ್ರು. ಅದೇ ವೇಳೆ ಇತರ ಕಂಪನಿಗಳ ವಿಮಾನಗಳು ಸುರಕ್ಷಿತವಾಗಿ ಕಾರ್ಯಾಚರಣೆ ನಡೆಸಿವೆ. ಪದೇ ಪದೇ ಇದೇ ಸಂಸ್ಥೆಯ ವಿಮಾನಗಳಿಗೆ ಮಾತ್ರ ಸಮಸ್ಯೆ ಎದುರಾಗುತ್ತಿರುವುದು ಅವಮಾನಕ್ಕೆ ಕಾರಣವಾಗಿದೆ. ಇದು ತಾಂತ್ರಿಕ ವೈಫಲ್ಯವಾ, ನಿರ್ವಹಣಾ ಲೋಪವಾ ಅಥವಾ ಹಣದಾಸೆಗೆ ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡಲಾಗುತ್ತಿದೆಯೇ ಎಂಬ ಪ್ರಶ್ನೆ ಗಂಭೀರವಾಗಿದೆ. ಫ್ಲೈಯಿಂಗ್ 91 ಸಂಸ್ಥೆಯ ಕಾರ್ಯಾಚರಣೆ ಕುರಿತು ಡಿಜಿಸಿಎ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಬೇಕು ಎಂಬ ಆಗ್ರಹ ಕೇಳಿಬರುತ್ತಿದೆ. ಪ್ರಯಾಣಿಕರ ಸುರಕ್ಷತೆಗೆ ಧಕ್ಕೆಯಾದರೆ ಕಠಿಣ ಕ್ರಮವು ಅನಿವಾರ್ಯ ಎನ್ನಲಾಗ್ತಿದೆ. ಒಟ್ಟಾರೆ ಫ್ಲೈಯಿಂಗ್ 91 ಕಾರ್ಯಾಚರಣೆಯ ಬಗ್ಗೆ ಎದ್ದಿರುವ ಈ ಪ್ರಶ್ನೆಗಳಿಗೆ ಸಂಸ್ಥೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಸ್ಪಷ್ಟನೆ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.